ದೇವ್ರ ನಾಮಕ್ಕೆ ಸ್ತೋತ್ರವಾಗ್ಲಿ. ಈ ಸಮಯದಲ್ಲಿ ನಾವು ಕೀರ್ತನೆಗಳಿಂದ 549ನೇ ಕೀರ್ತನೆಯನ್ನ ಹಾಡಲಿದ್ದೇವೆ. ಪರಮೋನ್ನತ Thank you, brother, and praise be to God, and good evening to everyone. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿಮ್ಮೆಲ್ಲರಿಗೂ ಕೂಡ ಸಂಜೆಯ ಶುಭ ವಂದನೆಗಳು. And hello to brother Simon as well, who will be translating for me. Thank you so much, brother. It's a pleasure. Great. So let me share the screen here, and we'll get underway. ನಾನೀಗ ಸ್ಕ್ರೀನ್ ಶೇರ್ ಮಾಡ್ಕೊಳ್ತೇನೆ. ನಂತರ ನಾವು ಅಲ್ಲಿಂದ ನಾವು ಮುಂದಕ್ಕೆ ಹೋಗೋಣ. Over the last couple of weeks, we've been looking at the Holy Spirit, the doctrine of the Holy Spirit. ಕಳೆದ ಕೆಲವು ವಾರಗಳಿಂದ ನಾವು ಪರಿಶುದ್ಧಾತ್ಮನ ಕುರಿತಾದ ಬೋಧನಾ ಸಿದ್ಧಾಂತವನ್ನು ನಾವು ಕಲಿಯುತ್ತಾ ಬಂದಿದ್ದೇವೆ. Now, the doctrine of the Holy Spirit is a vast, huge doctrine. ಪರಿಶುದ್ಧಾತ್ಮನ ಕುರಿತಾದಂತಹ ಸಿದ್ಧಾಂತವು ಬಹಳ ವಿಸ್ತಾರವಾದ ಹಾಗೂ ಬಹಳ ದೊಡ್ಡದಾದಂತಹ ಒಂದು ಸಿದ್ಧಾಂತವಾಗಿದೆ.
And I want you to know what we are covering here on these Thursday evenings in this month is just the surface level doctrine. ನಾವು ಈ ಗುರುವಾರಗಳಲ್ಲಿ ನಾವು ಏನು ಕಲಿಯುತ್ತಾ ಇದ್ದೇವೆ ಒಂದು ತಿಂಗಳು, ಅದೆಲ್ಲವೂ ಕೂಡ ಅದು ಕೇವಲ ಆ ಒಂದು ತಳಮಟ್ಟದ ಒಂದು ವಿಷಯಗಳು ಮಾತ್ರ ನಾವು ಕಲಿಯುತ್ತಾ ಇದ್ದೇವೆ. So we're just looking at very basic doctrine about the Holy Spirit. ಪರಿಶುದ್ಧಾತ್ಮನ ಕುರಿತಾದಂತಹ ಮೂಲಭೂತ ಸತ್ಯಾಂಶಗಳನ್ನು ಮಾತ್ರ ನಾವು ಕಲಿಯುತ್ತಿದ್ದೇವೆ. But if you have to study this, there's a lot more, and 4 Thursdays will not be enough for us. ನಾವು ಇನ್ನೂ ಹೆಚ್ಚಾಗಿ ನಾವು ಇದನ್ನ ಕಲಿಯುತ್ತಾ ಹೋಗ್ಬೇಕು. 4 ಗುರುವಾರಗಳು ನಮಗೆ ಈ ಒಂದು ವಿಷಯವನ್ನ ಕಲಿಯುವುದಕ್ಕೆ ಸಾಕಾಗುವುದಿಲ್ಲ. So that's why I'm just touching upon some key things and basics to just whet your appetite so that you will have the desire to study further. ಆದ್ದರಿಂದ ನಾನು ಕೆಲವು ಪ್ರಾಮುಖ್ಯವಾದಂತಹ ವಿಷಯಗಳನ್ನ ಮಾತ್ರ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಅದರ ಮೂಲಕವಾಗಿ ನಿಮ್ಮಲ್ಲಿ ಒಂದು ದಾಹವನ್ನ, ಒಂದು ಹಸಿವನ್ನ ಉಂಟು ಮಾಡಿ ಆ ಹಸಿವಿನಿಂದ ನೀವು ಹೆಚ್ಚಾಗಿ ಆತ್ಮಿಕ ಆಹಾರವನ್ನ ಈ ವಿಷಯದ ಬಗ್ಗೆ ಕಲಿಯಬೇಕೆಂದು ನಾನು ಬಯಸುತ್ತೇನೆ. This evening we will look at the Holy Spirit in relationships. ಈ ಸಾಯಂಕಾಲ ನಾವು ಸಂಬಂಧಗಳಲ್ಲಿ ಪರಿಶುದ್ಧಾತ್ಮನು ಎಂಬ ವಿಷಯವನ್ನ ಕುರಿತು ಧ್ಯಾನ ಮಾಡೋಣ. Firstly, when we look at the Holy Spirit in relation to creation, ಸೃಷ್ಟಿಯ ಸಂಬಂಧದಲ್ಲಿ ಪರಿಶುದ್ಧಾತ್ಮನ ಕುರಿತಾಗಿ ಮೊದಲು ನೋಡುತ್ತೇವೆ. what was his role in creation? ಸೃಷ್ಟಿಯ ಸಂಬಂಧದಲ್ಲಿ ಪವಿತ್ರಾತ್ಮನ ಒಂದು ಪಾತ್ರ ಏನಾಗಿದೆ? We'll look at a couple of verses. ನಾವು ಕೆಲವೊಂದು ವಾಕ್ಯ ಭಾಗಗಳನ್ನ ನಾವು ನೋಡುತ್ತೇವೆ. Look at Genesis chapter 1 verse 2. This is a very famous verse, and some of you may have it in your mind. ಆದಿಕಾಂಡ ಗ್ರಂಥ 1ನೇ ಅಧ್ಯಾಯ 2ನೇ ವಚನ, ನಿಮ್ಮಲ್ಲಿ ಕೆಲವರು ಈ ವಾಕ್ಯವನ್ನ ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡಿರಬಹುದು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು, ಆದಿ ಸಾಗರದ ಮೇಲೆ ಕತ್ತಲಿತ್ತು, ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. Okay, notice there, the Spirit of God was hovering over the face of the waters. ಅರಳುವಾಗ ದೇವರಾತ್ಮವು ಅದು ಭೂಮಿಯ ಮೇಲೆ ಅಂದ್ರೆ ಜಲರಾಶಿಗಳ ಮೇಲೆ ಚಲಿಸುತ್ತಾ ಇತ್ತು ಎಂಬುದಾಗಿ ಓದುತ್ತೇವೆ. Now the earth there was without form, it was void. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿ ಇತ್ತು ಎಂಬುದಾಗಿ ಓದುತ್ತೇವೆ. And there was darkness. ನೋಡುವಾಗ ಕತ್ತಲೆ ಇತ್ತು. Okay, when you see the first 3 days of creation, the formlessness has been taken away and the earth has been brought into a form. ಸೃಷ್ಟಿಯ 3 ಕಾರ್ಯಗಳನ್ನ ನಾವು ನೋಡುತ್ತಾ ಹೋಗುವಾಗ ಆ 3 ವಿಷಯಗಳಲ್ಲಿಯೂ ಕೂಡ ಎಲ್ಲವೂ ಕೂಡ ಆಕಾರವಿಲ್ಲದೆ ಇತ್ತು. ಆದ್ರೆ ಭೂಮಿಯನ್ನ ದೇವರು ಸೃಷ್ಟಿ ಮಾಡುವಾಗ ಆತನ ಒಂದು ಆಕಾರಕ್ಕೆ ತಂದನು ಎಂದು ಓದುತ್ತೇವೆ. First 3 days, brother, not as ಮೊದಲ 3 ದಿವಸಗಳು. So in the first 3 days, the earth that was formless was given a form. ಮೊದಲ 3 ದಿವಸಗಳಲ್ಲಿ ಮೊದಲನೇದಾಗಿ ಭೂಮಿಯು ಆಕಾರವಿಲ್ಲದೆ ಇತ್ತು, ಆ ಭೂಮಿಗೆ ಒಂದು ಆಕಾರವು ಕೊಡಲ್ಪಟ್ಟಿತು. In the remaining 3 days, the earth that was void was filled. ಎರಡನೇದಾಗಿ ನೋಡುವಾಗ ಅಲ್ಲಿ ಭೂಮಿಯು ಅದು ಬರಿದಾಗಿತ್ತು, ನಂತರ ನೋಡುವಾಗ ಆ ಭೂಮಿಯು ತುಂಬಿಸಲ್ಪಟ್ಟಿತು. Okay, that's the last 3 days of creation. ಅದು ಸೃಷ್ಟಿಯ 3 ದಿನಗಳು, ಕೊನೆಯ 3 ದಿನಗಳು. But when you look at it, the earth initially was without form and it was void. ಪ್ರಾರಂಭದಲ್ಲಿ ನೋಡುವಾಗ ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿ ಇತ್ತು ಎಂಬುದಾಗಿ ನಾವು ಓದುತ್ತೇವೆ. And the Spirit of God was hovering over the waters. ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಾ ಇತ್ತು ಎಂಬುದಾಗಿ ಓದುತ್ತೇವೆ. The word used here is also used for a bird that is hovering over its eggs in a nest. ನೋಡುವಾಗ ಇಲ್ಲಿ ಬಳಸಲ್ಪಟ್ಟಂತಹ ಮಾತನ್ನ ನೋಡುವಾಗ ಆದಿ ಸಾಗರದ ಮೇಲೆ ಚಲಿಸುತ್ತಾ ಇತ್ತು ಅನ್ನುವಂತ ಮಾತನ್ನ ನೋಡುವಾಗ ಅದು ಯಾವ ಅರ್ಥದಲ್ಲಿ ಬಳಸಲ್ಪಟ್ಟಿದೆ ಅಂತ ಹೇಳಿದ್ರೆ, ತನ್ನ ಮೊಟ್ಟೆಗಳ ಮೇಲೆ ಕುಳಿತುಕೊಳ್ಳುವಂತ ಒಂದು ಪಕ್ಷಿಯ ಆ ಒಂದು ಸಂಬಂಧದಲ್ಲಿ ಆ ಅರ್ಥದಲ್ಲಿ ಬಳಸಲ್ಪಟ್ಟಿದೆ. It's also used of a bird that is trying to feed and hover over its young ones in the nest.
ಅದೇ ರೀತಿಯಲ್ಲಿ ಆ ಒಂದು ಗೂಡಿನೊಳಗಿರುವಂತಹ ತನ್ನ ಮರಿಗಳಿಗೆ ಆಹಾರವನ್ನ ಉಣಬಡಿಸುವಂತಹ ಆ ಒಂದು ಪಕ್ಷಿಯ ಸಂಬಂಧದಲ್ಲಿ ಆ ಅರ್ಥದಲ್ಲಿ ಬಳಸಲ್ಪಟ್ಟಿದೆ. So it talks about the care of the Spirit of God for the earth that was void. ಇದು ಈ ಎರಡು ಮಾತುಗಳನ್ನು ನೋಡುವಾಗ ಬರಿದಾಗಿಯೂ ಕ್ರಮವಿಲ್ಲದೆಯೂ ಇರುವಂತಹ ಈ ಭೂಮಿಯ ವಿಷಯದಲ್ಲಿ ಪವಿತ್ರಾತ್ಮನ ಆರೈಕೆ ಏನಾಗಿತ್ತು ಎಂಬುದನ್ನ ಆ ಆರೈಕೆಯ ಸಂಬಂಧದಲ್ಲಿ ಆ ಮಾತು ಬಳಸಲ್ಪಟ್ಟಿದೆ. Care, the Spirit was caring about the void earth. ದೇವರಾತ್ಮವು ಈ ಬರಿದಾಗಿರುವಂತಹ ಈ ಒಂದು ಭೂಮಿಯ ಮೇಲೆ ಆತನು ಆರೈಕೆ ಮಾಡುವವನಾಗಿದ್ದನು ಎಂಬುದಾಗಿ ಅರ್ಥೈಸುತ್ತದೆ. So with that care, the Spirit of God brings this earth from a state of formlessness to a state of form. ಆ ಒಂದು ಆರೈಕೆಯ ನಿಮಿತ್ತವಾಗಿ ಯಾವುದೇ ಒಂದು ಆಕಾರವಿಲ್ಲದೆ ಇರುವಂತಹ ಭೂಮಿಗೆ ದೇವರಾತ್ಮನು ತಾನೇ ಆಕಾರವನ್ನ ಆತನು ತಂದನು. So the Spirit is seen as the creator God here. ಇಲ್ಲಿ ನೋಡುವಾಗ ದೇವರಾತ್ಮನು ಸೃಷ್ಟಿಕರ್ತನಾಗಿದ್ದಾನೆ ಈ ವಾಕ್ಯದಲ್ಲಿ. What is the relationship of the Spirit to creation? He is the creator. ಸೃಷ್ಟಿಯ ಸಂಬಂಧದಲ್ಲಿ ಪರಿಶುದ್ಧಾತ್ಮನ ಒಂದು ಸಂಬಂಧ ಏನಾಗಿದೆ? ಪರಿಶುದ್ಧಾತ್ಮನು ಸೃಷ್ಟಿಕರ್ತನಾಗಿದ್ದಾನೆ. Look at Job chapter 26 verse 13. ಯೋಬನ ಗ್ರಂಥ 26ನೇ ಅಧ್ಯಾಯ 13ನೇ ವಚನ ನೋಡುವಾಗ ಆತನ ಶ್ವಾಸವು ಆಕಾಶ ಮಂಡಲವನ್ನು ಶುಭ್ರ ಮಾಡುವುದು, ಆತನ ಹಸ್ತವು ವೇಗವಾಗಿ ಓಡುವ ಸರ್ಪವನ್ನು ಇರಿಯುವುದು. Okay, so by his wind or by his breath the heavens were made fair. It can also be translated as by his spirit the heavens were made fair. ನೋಡುವಾಗ ಆತನ ಶ್ವಾಸವು ಆಕಾಶ ಮಂಡಲವನ್ನು ಶುಭ್ರ ಮಾಡುವುದು ನೋಡುವಾಗ ಆ ದೇವರ ಪರಿಶುದ್ಧಾತ್ಮನು ಆತನು ಆಕಾಶ ಮಂಡಲವನ್ನ ಶುಭ್ರ ಮಾಡುವನು, ಬೆಳ್ಳಗೆ ಮಾಡುವನು, ಶುದ್ಧೀಕರಿಸುವನೆಂಬುದಾಗಿ ಅರ್ಥವಾಗುತ್ತದೆ. Look at Job 33 verse 4. ಯೋಬನ ಗ್ರಂಥ 33ನೇ ಅಧ್ಯಾಯ 4ನೇ ವಚನವನ್ನ ನೋಡಿರಿ. ನಾನು ದೇವರಾತ್ಮನಿಂದಲೇ ನಿರ್ಮಿತನಾಗಿದ್ದೇನೆ, ನನ್ನ ಜೀವವು ಸರ್ವಶಕ್ತನ ಶ್ವಾಸದಿಂದ ಉಂಟಾಗಿದೆ. Okay, notice here the Spirit of God is the creator. The Spirit made me. ನೋಡುವಾಗ ಈ ವಾಕ್ಯವನ್ನ ಗಮನಿಸಿರಿ. ದೇವರ ಆತ್ಮನು ನನ್ನನ್ನ ಉಂಟು ಮಾಡಿದನು, ನನ್ನನ್ನ ನಿರ್ಮಿಸಿದನು ಎಂಬುದಾಗಿ ಹೇಳುತ್ತದೆ. ಅದರ ಅರ್ಥ ಪರಿಶುದ್ಧಾತ್ಮನು ಆತನು ಸೃಷ್ಟಿಕರ್ತನಾಗಿದ್ದಾನೆ ಎಂಬುದೇ ಅದರ ಅರ್ಥ. Right, so the relationship of the Holy Spirit in relation to creation is that he is the creator God. ಸೃಷ್ಟಿಯ ಸಂಬಂಧದಲ್ಲಿ ಪರಿಶುದ್ಧಾತ್ಮನ ಸಂಬಂಧವನ್ನ ನಾವು ನೋಡುವುದಾದರೆ ಆತನು ಸೃಷ್ಟಿಯ ಸಂಬಂಧದಲ್ಲಿ ಸೃಷ್ಟಿಕರ್ತನಾದ ದೇವರಾಗಿದ್ದಾನೆ. The next one, we see his relationship to revelation and inspiration. ಈ ಒಂದು ಪ್ರಕಟಣೆ ಮತ್ತು ದೈವ ಪ್ರೇರಣೆಯ ಸಂಬಂಧದಲ್ಲಿ ಪರಿಶುದ್ಧಾತ್ಮನ ಸಂಬಂಧವನ್ನ ಕುರಿತು ನಾವು ನೋಡುವಾಗ what is revelation? ಹಾಗಾದ್ರೆ ದೈವಿಕ ಪ್ರಕಟಣೆ ಅಂದ್ರೆ ಏನು? Revelation is a disclosure of something that was previously unknown. ದೈವಿಕ ಪ್ರಕಟಣೆ ಎಂಬುದಾಗಿ ಹೇಳುವಾಗ ಮೊದಲು ಮೊದಲು ತಿಳಿಸಲ್ಪಡದೆ ಇದ್ದಂತದ್ದನ್ನ ಈಗ ಪ್ರಕಟಿಸುವುದಾಗಿದೆ. When you talk of the Bible as the revelation of God, ನೀವು ಸತ್ಯವೇದವನ್ನ ದೈವಿಕ ಪ್ರಕಟಣೆ ಎಂಬುದಾಗಿ ನೀವು ಪರಿಗಣಿಸುವಾಗ it means it is a disclosure of God's message to mankind that cannot be known otherwise. ಅದರ ಅರ್ಥ ಮನುಷ್ಯನಿಗೆ ದೇವರ ಆಲೋಚನೆಗಳನ್ನ, ದೇವರ ಉದ್ದೇಶಗಳನ್ನ ಪ್ರಕಟಿಸುವಂತಹ ದೈವಿಕ ಪ್ರಕಟಣೆಯಾಗಿದೆ. ಈ ದೈವಿಕ ಪ್ರಕಟಣೆ ಇಲ್ಲದಿದ್ದರೆ ಮನುಷ್ಯನಿಗೆ ದೇವರ ಸಂದೇಶವು ತಲುಪುತ್ತಿರಲಿಲ್ಲ. ದೇವರ ಸಂದೇಶವು ಯಾವುದೇ ರೀತಿಯಲ್ಲಿಯೂ ಕೂಡ ಮನುಷ್ಯನು ತಿಳಿದುಕೊಳ್ಳಲಿಕ್ಕೆ ಆಗುತ್ತಿರಲಿಲ್ಲ. So when we talk about revelation, we are talking about the content or the material that has been made known to mankind by God. ದೈವಿಕ ಪ್ರಕಟಣೆ ಎಂಬುದಾಗಿ ಹೇಳುವಾಗ ಮಾನವ ಜನಾಂಗಕ್ಕೆ ದೇವರು ತನ್ನ ಉದ್ದೇಶಗಳನ್ನ ಆತನು ತಿಳಿಯಪಡಿಸಿದಂತಹ ಒಂದು ಕಾರ್ಯ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ.
what is inspiration? ಹಾಗಾದ್ರೆ ದೈವಿಕ ಪ್ರೇರಣೆ ಅಂದ್ರೆ ಅರ್ಥವೇನು? It is the product or the end product of revelation. ದೈವಿಕ ಪ್ರಕಟಣೆಯ ಅಂತಿಮವಾದಂತಹ ಫಲಿತಾಂಶ ಅಥವಾ ಫಲವೇ ದೈವಿಕ ಪ್ರೇರಣೆಯಾಗಿದೆ. Inspiration means that which we have in our hands as the Bible is exactly what God wanted to communicate to mankind. ದೈವಿಕ ಪ್ರೇರಣೆ ಎಂಬುದಾಗಿ ಹೇಳುವಾಗ ಇವತ್ತು ನಮ್ಮ ಕೈಗಳಲ್ಲಿ ಇರುವಂತ ಈ ಒಂದು ಸತ್ಯವೇದವು ಅದು ದೇವರು ಯಾವ ರೀತಿಯಲ್ಲಿ ನಮ್ಮ ಕೈಗಳಲ್ಲಿ ಇರಬೇಕೆಂಬುದಾಗಿ ಬಯಸಿದ್ದನೋ ಅದೇ ರೀತಿಯಲ್ಲಿ ಇರುವಂತದ್ದಾಗಿದೆ. It means the scripture is God breathed or God produced. ಅದರ ಅರ್ಥ ದೇವರ ವಾಕ್ಯ ಸತ್ಯವೇದ ಎಂಬುದಾಗಿ ಹೇಳುವಾಗ ದೇವರು ಉಸಿರಿದ್ದು ಎಂಬುದಾಗಿ ಅರ್ಥವಾಗುತ್ತದೆ. So biblical inspiration means ದೈವಿಕ ದೇವರ ವಾಕ್ಯದ ಪ್ರೇರಣೆ ಎಂಬುದಾಗಿ ಹೇಳಿದರೆ God has superintended the human authors. ದೇವರು ಬರೆದಂತಹ ಲೇಖಕರಾದಂತಹ ಮನುಷ್ಯರನ್ನ ಆತನು ಮೇಲ್ವಿಚಾರಣೆ ಮಾಡುತ್ತಿದ್ದನು. And these human authors, although they use their individual personalities, ಈ ಮನುಷ್ಯ ಲೇಖಕರು ತಮ್ಮದೇ ಆದಂತಹ ವೈಯಕ್ತಿಕವಾದಂತಹ ವಿಧಾನಗಳನ್ನ ಬರೆಯುವುದಕ್ಕಾಗಿ ಉಪಯೋಗಿಸಿದರು. they composed and recorded without error God's message to mankind. ಅವರು ಮನುಷ್ಯರಿಗೆ ದೇವರ ಸಂದೇಶವನ್ನ ಯಾವ ತಪ್ಪುಗಳು ಇಲ್ಲದೆ ಅವರು ದಾಖಲೆ ಮಾಡಿ ಬರೆದಿಟ್ಟರು. So that is called, the process is called inspiration. ಆ ಒಂದು ಪ್ರಕ್ರಿಯೆಯನ್ನ ದೈವಿಕ ಪ್ರೇರಣೆ ಎಂದು ಕರೆಯುತ್ತೇವೆ. So what is the Holy Spirit's relation to both revelation and inspiration? ಹಾಗಾದ್ರೆ ದೈವಿಕ ಪ್ರಕಟಣೆ ಮತ್ತು ದೈವಿಕ ಪ್ರೇರಣೆಯ ಸಂಬಂಧದಲ್ಲಿ ಪವಿತ್ರಾತ್ಮನ ಪಾತ್ರ ಏನಾಗಿದೆ? Let's look at a few verses here. ಇಲ್ಲಿ ಕೆಲವು ವಾಕ್ಯಗಳನ್ನ ನೋಡೋಣ. Look at 2 Samuel 23 verses 2 and 3. 2 ಸಮುವೇಲನ ಗ್ರಂಥ 23ನೇ ಅಧ್ಯಾಯ 2 ಮತ್ತು 3ನೇ ವಚನವನ್ನ ನೋಡೋಣ. ಯೆಹೋವನ ಆತ್ಮವು ನನ್ನಲ್ಲಿ ಉಸಿರಿತು, ಆತನ ವಾಕ್ಯವು ನನ್ನ ಬಾಯಲ್ಲಿತ್ತು. ಇಸ್ರಾಯೇಲ್ಯರ ಶರಣನು ದೇವರು ಆಗಿರುವ ಆತನು ಹೇಳಿದ್ದೇನೆಂದರೆ, ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಜನರನ್ನು ನೀತಿಯಿಂದ ಆಳುವವನು, ಮೋಡಗಳಿಲ್ಲದ ಪ್ರಾತಃ ಕಾಲದ ತೇಜೋಮಯವಾಗಿ ಉದಯಿಸಿ ಮೋಡಗಳನ್ನು ಚದುರಿಸಿ ಬಿಟ್ಟು ಮಳೆ ಬಿದ್ದ ಭೂಮಿಯಿಂದ ಹುಲ್ಲನ್ನು ಮೊಳೆಸುವ ಸೂರ್ಯನಿಗೆ ಸಮಾನವಾಗಿದ್ದಾನೆ. Yeah, thank you, brother. So the Old Testament witnesses to the fact that the Spirit spoke through its writers. ಹಳೆಯ ಒಡಂಬಡಿಕೆಯು ಅದು ಸಾಕ್ಷೀಕರಿಸುವಂತ ಪ್ರಾಮುಖ್ಯ ಸಂಗತಿ ಏನಂತ ಹೇಳಿದ್ರೆ, ಹಳೆಯ ಒಡಂಬಡಿಕೆಯಲ್ಲಿ ಆತನು ಪರಿಶುದ್ಧಾತ್ಮನು ಜನರ ಮೂಲಕವಾಗಿ ಮಾತನಾಡಿದನು. And that's why several times in the pages of the Old Testament you have this refrain, thus says the Lord. ಆದ್ದರಿಂದಲೇ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಕಡೆಗಳಲ್ಲಿ ಈ ಒಂದು ಪದ ಪ್ರಯೋಗವನ್ನ ನೋಡುತ್ತೇವೆ ಅಂದ್ರೆ, ಯೆಹೋವನು ಈಗನ್ನುತ್ತಾನೆ. Okay, now look at Mark chapter, go to the New Testament, look at Mark chapter 12 and verse 36. ಹೊಸ ಒಡಂಬಡಿಕೆಯಲ್ಲಿ ಮಾರ್ಕನು ಬರೆದಂತಹ ಸುವಾರ್ತೆ, ಮಾರ್ಕನ ಸುವಾರ್ತೆಯ 12ನೇ ಅಧ್ಯಾಯದ 36ನೇ ವಚನವನ್ನ ನೋಡೋಣ. ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯ 36ನೇ ವಚನ. ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಗಳ ಕೆಳಗೆ ಹಾಕುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ಕರ್ತನು ನನ್ನ ಒಡೆಯನಿಗೆ ನುಡಿದನು ಎಂಬುದಾಗಿ ದಾವೀದನು ಪವಿತ್ರಾತ್ಮನ ಪ್ರೇರಣೆಯಿಂದ ಹೇಳಿದನು. Okay, now the New Testament often assigns Old Testament quotations to the Holy Spirit as their author. ಹೊಸ ಒಡಂಬಡಿಕೆಯಲ್ಲಿ ಅಥವಾ ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ವಾಕ್ಯ ಭಾಗಗಳನ್ನ ಓದುವಾಗ ಹಳೆಯ ಒಡಂಬಡಿಕೆಯ ಅನೇಕ ವಾಕ್ಯ ಭಾಗಗಳು ಪವಿತ್ರಾತ್ಮರಿಂದ ಬರೆಯಲ್ಪಟ್ಟಂತ ಮಾತುಗಳು ಎಂಬುದಾಗಿ ತಿಳಿಸಲ್ಪಟ್ಟಿವೆ. In the New Testament, ಹೊಸ ಒಡಂಬಡಿಕೆಯಲ್ಲಿ, for example, Christ in his encounter with the Pharisees here in Mark chapter 12,
ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಅಪೊಸ್ತಲರ ಸಂಗಡ ಆತನು ವಾಗ್ವಾದ ಮಾಡುತ್ತಾ ಇದ್ದಾನೆ ಫರಿಸಾಯರೊಂದಿಗೆ. And when he was talking to the Pharisees about his lordship and the identity of who he is, ಆತನ ಒಡೆಯತ್ವ ಹಾಗೂ ಆತನು ಯಾರಾಗಿದ್ದಾನೆ ಅನ್ನುವಂತಹ ಆ ಒಂದು ಗುರುತಿನ ಕುರಿತಾಗಿ ಆತನು ಫರಿಸಾಯರೊಂದಿಗೆ ಮಾತನಾಡುತ್ತಾ ಇದ್ದಾಗ, he quotes from Psalm 110, which was written by David. 110ನೆಯ ಕೀರ್ತನೆಯನ್ನ ಆತನು ಉಲ್ಲೇಖಿಸುತ್ತಾನೆ. 110ನೆಯ ಕೀರ್ತನೆಯು ಪವಿತ್ರಾತ್ಮನಿಂದ ಬರೆಯಲ್ಪಟ್ಟದ್ದಾಗಿದೆ. ದಾವೀದನು ಬರೆದಂತಹ ಒಂದು ಕೀರ್ತನೆಯಾಗಿದೆ. But here in chapter 12 verse 36, Jesus himself says, David himself in the Holy Spirit declared. ನೋಡುವಾಗ ಇಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಹೇಳುತ್ತಾನೆ ಏನಂತ ಹೇಳಿದ್ರೆ, ದಾವೀದನು ಪವಿತ್ರಾತ್ಮ ಪ್ರೇರಿತನಾಗಿ ಹೇಳಿದನು ಎಂದು ಉಲ್ಲೇಖ ಮಾಡುತ್ತಿದ್ದಾನೆ. Okay, so the revelation came through the Holy Spirit. ಅಂದ್ರೆ ಆ ಒಂದು ದೈವಿಕ ಪ್ರಕಟಣೆಯು ಪವಿತ್ರಾತ್ಮನ ಮೂಲಕವಾಗಿಯೇ ಬಂತು. Now let's look at Acts chapter 1 verses 16 through 20. ಅಪೊಸ್ತಲರ ಕೃತ್ಯಗಳ ಪುಸ್ತಕ ಅದರ 1ನೇ ಅಧ್ಯಾಯ 1ರಿಂದ 16ನೇ ವಚನದಿಂದ 20ನೇ ವಚನದವರೆಗೆ ನೋಡಿಕೊಳ್ಳೋಣ. ನಾನು 15ರಿಂದ ಓದ್ತೇನೆ. ಆ ದಿವಸಗಳಲ್ಲಿ ಸುಮಾರು 120 ಮಂದಿ ಸಹೋದರರು ಕೂಡಿ ಬಂದಿರಲಾಗಿ ಪೇತ್ರನು ಅವರ ಮಧ್ಯದಲ್ಲಿ ಎದ್ದು ನಿಂತು ಹೀಗಂದನು, ಸಹೋದರರೇ, ಯೇಸುವನ್ನು ಹಿಡಿದುಕೊಂಡವರಿಗೆ ದಾರಿ ತೋರಿಸಿದ ಯೂದನ ವಿಷಯವಾಗಿ ಪವಿತ್ರಾತ್ಮನು ದಾವೀದನ ಬಾಯಿಂದ ಮೊದಲೇ ಹೇಳಿಸಿದ ಶಾಸ್ತ್ರವಚನವು ನೆರವೇರುವುದು ಅಗತ್ಯವಾಗಿತ್ತು. Okay, brother. ಯೂದನು ನಮ್ಮ That's enough, brother. Okay, you can read the entire context later, all of you. ನೀವು ನಂತರ ಆ ವಾಕ್ಯದ ಎಲ್ಲ ವಾಕ್ಯ ಭಾಗಗಳನ್ನು ಓದಿಕೊಳ್ಳಬಹುದು. The context here, or the episode here, is the episode of the replacement of Judas. ಇಲ್ಲಿರುವಂತ ಮುಖ್ಯವಾದಂತ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಯೂದನ ಬದಲಾಗಿ ಮತ್ತೊಬ್ಬ ಅಪೊಸ್ತಲನನ್ನ ಆಯ್ಕೆ ಮಾಡಿಕೊಳ್ಳುವುದು. And Peter here is quoting from Psalm 41 and verse 9. ಇಲ್ಲಿ ನೋಡುವಾಗ ಈ ವಾಕ್ಯದಲ್ಲಿ ಆತನು ಪೇತ್ರನು ಮಾತನಾಡುವಾಗ ಕೀರ್ತನೆಗಳ ಪುಸ್ತಕ 49ನೆಯ ಕೀರ್ತನೆಯ ವಾಕ್ಯ ಭಾಗವನ್ನ ಇಲ್ಲಿ ಆತನು ಉಲ್ಲೇಖಿಸುತ್ತಿದ್ದಾನೆ. But he clearly says the scripture had to be fulfilled which the Holy Spirit spoke beforehand by the mouth of David. ಬಹಳ ಸ್ಪಷ್ಟವಾಗಿ ಹೇಳುತ್ತಾನೆ ಏನಂತ ಹೇಳಿದ್ರೆ, ಯೇಸು ಅಲ್ಲಿ ನೋಡ್ತೇವೆ, ಯೇಸುವನ್ನು ಹಿಡಿದುಕೊಂಡವರಿಗೆ ದಾರಿ ತೋರಿಸಿದ ಯೂದನ ವಿಷಯವಾಗಿ ಪವಿತ್ರಾತ್ಮನು ದಾವೀದನ ಬಾಯಿಂದ ಮೊದಲೇ ಹೇಳಿಸಿದ ಶಾಸ್ತ್ರವಚನವು ನೆರವೇರುವುದು ಅಗತ್ಯವಾಗಿತ್ತು. Okay, so it is the Holy Spirit who gave those words. ಅಂದ್ರೆ ಈ ಮಾತುಗಳನ್ನು ಕೊಟ್ಟಿದ್ದು ಪವಿತ್ರಾತ್ಮನು ತಾನೇ. Okay, look at John 14:26. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ ಅದರ 26ನೇ ವಚನವನ್ನ ನೋಡೋಣ. ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. Okay, now notice this. He is promising the apostles that when the Holy Spirit comes, he will bring to remembrance all that happened with Jesus and his ministry. ಇಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಹೇಳುತ್ತಾನೆ, ಶಿಷ್ಯರು ಯೇಸುವಿನ ಜೊತೆಯಲ್ಲಿದ್ದಾಗ ಆ ಒಂದು ಸೇವೆಯಲ್ಲಿ ಏನೆಲ್ಲ ನಡೆಯಿತು ಅದೆಲ್ಲವನ್ನ ಪವಿತ್ರಾತ್ಮನು ನಿಮ್ಮ ನೆನಪಿಗೆ ತರುತ್ತಾನೆ ಎಂದು ತಿಳಿಸುತ್ತಿದ್ದಾನೆ. He will provide an accurate remembrance of the ministry and the works of Jesus and the words of Jesus, so that the apostles will be able to record accurately in their writings. ನೋಡುವಾಗ ಪವಿತ್ರಾತ್ಮನು ತಾನೇ ಅವರಿಗೆ ಎಲ್ಲಾ ಘಟನೆಗಳನ್ನ ಸರಿಯಾದಂತ ರೀತಿಯಲ್ಲಿ ಅವರ ನೆನಪಿಗೆ ತರುತ್ತಾನೆ.
ಯಾಕಂದ್ರೆ ಅದನ್ನ ಅಪೊಸ್ತಲರು ಸರಿಯಾದ ರೀತಿಯ ನೆನಪಿಗೆ ತಂದುಕೊಂಡವರಾಗಿ ಅವರು ಬರೆಯುವಾಗ ಪತ್ರಿಕೆಗಳನ್ನ ಅಥವಾ ಪುಸ್ತಕಗಳನ್ನ ಬರೆಯುವಾಗ ಸರಿಯಾದಂತ ರೀತಿಯಲ್ಲಿ ಅವರು ಅವುಗಳನ್ನ ದಾಖಲಿಸಲು ಸಾಧ್ಯವಾಗುತ್ತದೆ. So the Holy Spirit is revealing. ಆದ್ದರಿಂದ ಪವಿತ್ರಾತ್ಮನು ಪ್ರಕಟಿಸುತ್ತಿದ್ದಾನೆ. The Holy Spirit is superintending. ಪವಿತ್ರಾತ್ಮನು ಮೇಲ್ವಿಚಾರಣೆ ಮಾಡುತ್ತಿದ್ದಾನೆ. The Holy Spirit is bringing to their remembrance what needs to be written down. ಅವ್ರು ಏನೆಲ್ಲ ಬರೆಯಬೇಕಾಗಿತ್ತು ಅದೆಲ್ಲವನ್ನ ಅಪೊಸ್ತಲರ ಜ್ಞಾಪಕಕ್ಕೆ ತರುತ್ತಾನೆ. Look at 2 Peter 1:21. ಎರಡನೇ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ ಅದರ 21ನೇ ವಚನವನ್ನ ಗಮನಿಸಿರಿ. ಯಾಕಂದರೆ ಯಾವ ಪ್ರವಾದನೆಯೂ ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ, ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತನಾಡಿದರು. Okay, now notice this. No prophecy of scripture came about by man's own will. ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ ಅನ್ನುವಂತ ಮಾತನ್ನ ಗಮನಿಸಿರಿ. But men spoke from God as they were carried along by the Holy Spirit. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. It has the idea of a wind moving a ship with a sail in a certain direction. ಅನ್ನುವಾಗ ಅದು ಯಾವ ಅರ್ಥದಲ್ಲಿದೆ ಅಂತ ಹೇಳುವಾಗ ಒಂದು ಹಡಗು ಒಂದು ಸರಿಯಾದ ದಿಕ್ಕಿನಲ್ಲಿ ಚಲಿಸಿ ಪ್ರಯಾಣ ಮಾಡುವಂತಹ ಪ್ರಯಾಣಕ್ಕೆ ಸಂಬಂಧಿಸಿದ ಅರ್ಥದಲ್ಲಿ ಇಲ್ಲಿ ಬರೆಯಲ್ಪಟ್ಟಿದೆ ವಾಕ್ಯ. It looks like it refers to a wind coming and pushing the boat in a certain direction. ನೋಡುವಾಗ ಜೋರಾಗಿ ಗಾಳಿ ಬೀಸ್ತಾ ಇದೆ. ಆ ಗಾಳಿ ಬೀಸುವುದರ ಮೂಲಕ ಹಡಗನ್ನ ಸರಿಯಾದ ದಾರಿಯಲ್ಲಿ ಹೋಗಬೇಕಾದಂತ ದಾರಿಯಲ್ಲಿ ಆ ಹಡಗನ್ನ ನೂಕುವಂತ ತಳ್ಳುವಂತಹ ಆ ಮಾತುಗಳಿಗೆ ಅನುಸಾರವಾಗಿ ಈ ವಾಕ್ಯ ಬರೆಯಲ್ಪಟ್ಟಿದೆ. So men spoke from God as they were carried along by the Holy Spirit. ಅಲ್ಲಿ ನೋಡುವಾಗ ದೇವರ ವಾಕ್ಯ ಹೇಳ್ತದೆ, ಮನುಷ್ಯರು ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. The Spirit of God was superintending everything. ದೇವರಾತ್ಮನು ಎಲ್ಲವನ್ನು ಕೂಡ ಆತನು ಮೇಲ್ವಿಚಾರಣೆ ಮಾಡುತ್ತಿದ್ದಾನೆ. So the revelation came by the Spirit. ಪ್ರಕಟಣೆಯು ದೈವಿಕ ಪ್ರಕಟಣೆಯು ಪವಿತ್ರಾತ್ಮರಿಂದಲೇ ಬಂದಿತು. And the inspiration, which is the process of inspiration, was done by the Spirit. ದೈವಿಕ ಪ್ರೇರಣೆಯ ಆ ಒಂದು ಪ್ರಕ್ರಿಯೆಯು ಕೂಡ ದೇವರಾತ್ಮನಿಂದಲೇ ಮಾಡಲ್ಪಟ್ಟಿತು. Okay. He is a divine author in inspiration. ಆ ಪರಿಶುದ್ಧಾತ್ಮನು ತಾನೇ ಈ ದೈವಿಕ ಪ್ರೇರಣೆಯ ದೈವಿಕ ಲೇಖಕನೂ ಆಗಿದ್ದಾನೆ. So the Holy Spirit, in relation to revelation and inspiration, he is a divine author. ದೈವಿಕ ಪ್ರಕಟಣೆ ಮತ್ತು ದೈವಿಕ ಪ್ರೇರಣೆಯ ಸಂಬಂಧದಲ್ಲಿ ಪವಿತ್ರಾತ್ಮನು ಏನಾಗಿದ್ದಾನಂದ್ರೆ ಆತನ ದೈವಿಕ ಲೇಖಕನಾಗಿದ್ದಾನೆ. And he made sure that in the Bible we have the exact words of God that he wanted to reveal to mankind. ಮನುಷ್ಯನಿಗೆ ಯಾವ ಯಾವ ವಿಷಯಗಳನ್ನ ಮಾತುಗಳನ್ನ ಪ್ರಕಟಿಸಬೇಕೆಂದಿದ್ದನೋ ಸರಿಯಾದಂತ ಮಾತುಗಳನ್ನೇ ಆತನು ಪ್ರಕಟಿಸಿದನು. Okay, the third one. ಮೂರನೇದಾಗಿ The Holy Spirit in relation to the empowerment and the enablement of God's chosen people, especially in the Old Testament. ಹಳೆಯ ಒಡಂಬಡಿಕೆಯಲ್ಲಿ ದೇವ ಜನರನ್ನ ಶಕ್ತಿಗೊಳಿಸುವ ಹಾಗೂ ದೇವ ಜನರನ್ನ ಸಮರ್ಥಗೊಳಿಸುವಂತಹ ಸೇವೆಯಲ್ಲಿ ಪವಿತ್ರಾತ್ಮನ ಕಾರ್ಯ. Okay, now turn with me to Exodus 31 verses 3 to 5, please. ದಯಮಾಡಿ ನಿಮ್ಮ ಸತ್ಯವೇದವನ್ನ ವಿಮೋಚನ ಕಾಂಡ ಪುಸ್ತಕ 31ನೇ ಅಧ್ಯಾಯ ಅದರ 3ರಿಂದ 5ರ ವಾಕ್ಯದವರೆಗೆ ತೆರೆದುಕೊಳ್ಳಿರಿ. ವಿಮೋಚನ ಕಾಂಡ ಪುಸ್ತಕ 31ನೇ ಅಧ್ಯಾಯ 3ರಿಂದ 5. Shall I read? Yes, brother.
ಅವನಿಗೆ ನಾವು ನೋಡ್ತೇವೆ 4ನೇ ವಚನ ನೋಡ್ತೇವೆ. ನಾನು ಯಹೂದ ಕುಲದವನಾದ ಊರನ ಮೊಮ್ಮಗನು ಊರಿಯ ಮಗನೂ ಆಗಿರುವ ಬೆಚಲೇಲನೆಂಬವನನ್ನು ಗೊತ್ತು ಮಾಡಿದ್ದೇನೆ. ಅವನಿಗೆ ದಿವ್ಯಾತ್ಮವನ್ನು ಕೊಟ್ಟು ಬೇಕಾದ ಜ್ಞಾನ ವಿದ್ಯಾ ವಿವೇಕಗಳನ್ನು ಸಕಲ ಶಿಲ್ಪಶಾಸ್ತ್ರ ಜ್ಞಾನವನ್ನು ಅನುಗ್ರಹಿಸಿದ್ದೇನೆ. Okay, so we notice that the Lord has chosen this man by the name of Bezalel. ನಾವು ಗಮನಿಸಿದಂದ್ರೆ ದೇವರು ಬೆಚಲೇಲನ ಎಂಬ ಒಬ್ಬ ವ್ಯಕ್ತಿಯನ್ನ ಆರಿಸಿಕೊಂಡಿದ್ದಾನೆ. And he chose him for service in the construction of the tabernacle. ದೇವದರ್ಶನ ಗುಡಾರವನ್ನ ನಿರ್ಮಿಸುವಂತ ಕಾರ್ಯದಲ್ಲಿ ದೇವರು ಈ ಬೆಚಲೇಲನನ್ನ ಆರಿಸಿಕೊಂಡಿದ್ದಾನೆ. So he was given empowerment by the Spirit and enablement by the Spirit to be able to construct the tabernacle. ದೇವದರ್ಶನ ಗುಡಾರವನ್ನ ನಿರ್ಮಿಸುವುದಕ್ಕೋಸ್ಕರ ಅವನಿಗೆ ದಿವ್ಯಾತ್ಮವನ್ನು ಕೊಟ್ಟ. ವಾಕ್ಯ ಹೇಳ್ತದೆ, ಜ್ಞಾನ ವಿದ್ಯಾ ವಿವೇಕಗಳನ್ನು ಸಕಲ ಶಿಲ್ಪಶಾಸ್ತ್ರ ಜ್ಞಾನವನ್ನು ಅನುಗ್ರಹಿಸಿದ್ದಾನೆ. ಅಂದ್ರೆ ದೈವಿಕ ಶಕ್ತಿಯನ್ನ ದೈವಿಕ ಸಮರ್ಥತೆಯನ್ನ ಪವಿತ್ರಾತ್ಮನು ಅವನಿಗೆ ಕೊಡುತ್ತಾನೆ. So in the in the Old Testament, the Holy Spirit specially enabled certain people and some leaders who were chosen for the service of God. ಹಳೆಯ ಒಡಂಬಡಿಕೆಯಲ್ಲಿ ದೇವರ ಸೇವೆಗಾಗಿ ಆರಿಸಲ್ಪಟ್ಟಂತಹವರನ್ನ ದೇವರು ತಾನೇ ತನ್ನ ಆತ್ಮನ ಮೂಲಕ ಬಲಪಡಿಸಿ ಧೈರ್ಯಪಡಿಸಿ ಉಪಯೋಗಿಸುವವನಾಗಿದ್ದಾನೆ. This enablement in the Old Testament was not given to anyone and everyone. ಹಳೆಯ ಒಡಂಬಡಿಕೆಯಲ್ಲಿ ಆ ರೀತಿಯಲ್ಲಿ ಸಮರ್ಥಗೊಳಿಸುವಂತಹ ಕಾರ್ಯವು ಎಲ್ಲರಿಗೂ ಕೂಡ ಕೊಡಲ್ಪಟ್ಟಿರಲಿಲ್ಲ. But it was specially given to certain individuals who were chosen by God for his service. ದೇವರ ಸೇವೆಗಾಗಿ ಆರಿಸಲ್ಪಟ್ಟಂತಹ ಕೆಲವರಿಗೆ ಮಾತ್ರ ಆ ರೀತಿಯಾದಂತಹ ಶಕ್ತಿ ಹಾಗೂ ಸಮರ್ಥಗೊಳಿಸುವಂತ ಅವಕಾಶ ಕೊಡಲ್ಪಟ್ಟಿತ್ತು. And that's why you see the Spirit coming upon certain people, not just in the Old Testament. ಆದ್ದರಿಂದಲೇ ಹಳೆಯ ಒಡಂಬಡಿಕೆಯಲ್ಲಿ ಕೆಲವು ನಿರ್ದಿಷ್ಟ ವ್ಯಕ್ತಿಗಳ ಮೇಲೆ ಪರಿಶುದ್ಧಾತ್ಮನು ಬಂದದ್ದನ್ನು ನಾವು ಓದುತ್ತೇವೆ. You see the Holy Spirit coming upon Samson and giving him strength. ಪರಿಶುದ್ಧಾತ್ಮನು ಈ ಸಂಸೋನನ ಮೇಲೆ ಬಂದು ಸಂಸೋನನಿಗೆ ಶಕ್ತಿಯನ್ನ ಬಲವನ್ನ ಕೊಟ್ಟದ್ದಾಗಿ ನಾವು ಓದುತ್ತೇವೆ. In 1 Samuel, we read that when David was anointed king by Samuel, the Spirit of the Lord came mightily upon David from that day forward. ನೋಡುವಾಗ ದಾವೀದನು ಇಸ್ರಾಯೇಲರ ಅರಸನಾಗಿ ನೇಮಿಸಲ್ಪಟ್ಟು ಅಭಿಷೇಕ ಮಾಡಲ್ಪಟ್ಟಾಗ ಪರಿಶುದ್ಧಾತ್ಮನು ಅವನ ಮೇಲೆ ಬಲವಾಗಿ ಶಕ್ತಿಯುತವಾಗಿ ಇಳಿದು ಬಂದನು ಎಂಬುದಾಗಿ ನಾವು ಓದುತ್ತೇವೆ. Now look at Numbers 11:25. ಅರಣ್ಯಕಾಂಡ ಪುಸ್ತಕ 11ನೇ ಅಧ್ಯಾಯ ಅದರ 25ನೇ ವಚನವನ್ನು ನಾವು ಓದುವಾಗ, ಅರಣ್ಯಕಾಂಡ 11ನೇ ಅಧ್ಯಾಯ ಅದರ 25ನೇ ವಾಕ್ಯ. Shall I read it, brother, now? Yes, brother. ಆ ಮೇಘದಲ್ಲಿ ಇಳಿದು ಬಂದು ಅವನ ಸಂಗಡ ಮಾತಾಡಿ ಅವನಲ್ಲಿದ್ದ ಆತ್ಮೀಯ ವರಗಳಲ್ಲಿ ಆ 70 ಮಂದಿ ಹಿರಿಯರಿಗೂ ಪಾಲು ಕೊಟ್ಟನು. ಆ ವರವನ್ನು ಅವರಿಗೆ ದೊರಕಿದಾಗ ಅವರು ಪರವಶರಾಗಿ ಪ್ರವಾದಿಸಿದರು. Okay, this is about the story of Moses and the 70 elders. ಇದು ಮೋಶೆ ಮತ್ತು 70 ಮಂದಿ ಹಿರಿಯರ ಕುರಿತಾದಂತ ವಾಕ್ಯ ಭಾಗ. Moses had the Spirit of God, others did not. ಮೋಶೆಯು ದೇವರ ಆತ್ಮನನ್ನ ಅಥವಾ ಪವಿತ್ರಾತ್ಮನ ಹೊಂದಿದನು, ಇತರರು ಪವಿತ್ರಾತ್ಮನನ್ನ ಹೊಂದಿರಲಿಲ್ಲ. So that's why the Spirit had to be taken off Moses and distributed to the 70 elders. ಆದ್ದರಿಂದಲೇ ಮೋಶೆಯಲ್ಲಿದ್ದಂತಹ ದೇವರಾತ್ಮನನ್ನ ತೆಗೆದು ಆ 70 ಮಂದಿಗೆ ಪವಿತ್ರಾತ್ಮನನ್ನ ಹಂಚಿಕೊಡಬೇಕಾಗಿತ್ತು. So God took some of the Spirit that was upon Moses and distributed that to the 70 elders. ಮೋಶೆಯ ಮೇಲಿದ್ದಂತಹ ಆತ್ಮವನ್ನ ತೆಗೆದು ಆ ಆತ್ಮವನ್ನ ಪವಿತ್ರಾತ್ಮನ
brother. 70 ಮಂದಿ ಹಿರಿಯರ ಮೇಲೆ ಭಾರ ಮಾಡಿ ಅವರಿಗೂ ಕೂಡ. Okay, let's now turn to Deuteronomy 34 and verse 9. Deuteronomy 34 and verse 9. ಧರ್ಮೋಪದೇಶ ಕಾಂಡ ಪುಸ್ತಕ 34ನೇ ಅಧ್ಯಾಯ. Can you read that, brother? ಸೈಮನ್ ಬ್ರದರ್ ಮ್ಯೂಟ್ ಆಗಿದೆ ನೋಡಿ ನಿಮ್ದು. ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ 9ನೇ ವಾಕ್ಯವನ್ನ ಓದೋಣ. ಮೋಶೆಯು ನೂನನ ಮಗನಾದ ಯೆಹೋಶುವನ ಮೇಲೆ ಕೈ ಇಟ್ಟದರಿಂದ ಅವನು ಜ್ಞಾನವರ ಸಂಪನ್ನನಾದನು. ಯೆಹೋವನು ಮೋಶೆಗೆ ಕೊಟ್ಟ ಆಜ್ಞೆಗೆ ಅನುಸಾರವಾಗಿ ಇಸ್ರಾಯೇಲ್ಯರು ಯೆಹೋಶುವನ ಮಾತಿನ ಪ್ರಕಾರ ನಡೆದರು. Okay, so Joshua, the son of Nun, was full of the spirit of wisdom. ನೋಡ್ತೇವೆ ಅಲ್ಲಿ ನೋಡುವಾಗ ನೂನನ ಮಗನಾದ ಯೆಹೋಶುವನು ಆತನು ಆತ್ಮವರ ಸಂಪನ್ನನಾದನು ಅಥವಾ ಸಂಪೂರ್ಣವಾಗಿ ಪವಿತ್ರಾತ್ಮರಿಂದ ತುಂಬಿಸಲ್ಪಟ್ಟವನಾಗಿದ್ದನು. So let me compare the Holy Spirit in relation to man, both in the Old and the New Testaments. ಮನುಷ್ಯನ ಸಂಬಂಧದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿಯೂ ಹೊಸ ಒಡಂಬಡಿಕೆಯಲ್ಲಿಯೂ ಕೂಡ ಪವಿತ್ರಾತ್ಮನ ಆ ಒಂದು ಕಾರ್ಯವನ್ನ ನಾವು ಈಗ ನೋಡುತ್ತೇವೆ. Now listen to me carefully, please. ಗಮನವಿಟ್ಟು ಈ ಮಾತನ್ನ ಕೇಳಿಸಿಕೊಳ್ಳಿರಿ. In the Old Testament, there was no indwelling presence in Old Testament believers. ಹಳೆಯ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ಹಳೆ ಒಡಂಬಡಿಕೆಯ ವಿಶ್ವಾಸಿಗಳಲ್ಲಿ ನೆಲೆಗೊಂಡಿರಲಿಲ್ಲ, ವಾಸಿಸುತ್ತಿರಲಿಲ್ಲ. But in the New Testament, indwelling is for all believers in Christ. ಆದ್ರೆ ಹೊಸ ಒಡಂಬಡಿಕೆಗೆ ಬರುವಾಗ ಪವಿತ್ರಾತ್ಮನು ಎಲ್ಲಾ ವಿಶ್ವಾಸಿಗಳಲ್ಲಿಯೂ ಕೂಡ ನೆಲೆಗೊಂಡಿರುತ್ತಾನೆ. Look at 1 Corinthians 12:13. 1 ಕೊರಿಂಥ 12ನೇ ಅಧ್ಯಾಯ ಅದರ 13ನೇ ವಚನವನ್ನ ನೋಡಿರಿ. 1 ಕೊರಿಂಥ 12ನೇ ಅಧ್ಯಾಯ ಅದರ 13ನೇ ವಚನ. Shall I read it, brother, now? Yes. ಹಾಗೆಯೇ ಕ್ರಿಸ್ತನು ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು. Okay. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು. Okay, we've all been made to drink of the same spirit. ನಾವೆಲ್ಲರೂ ಕೂಡ ಒಂದೇ ಆತ್ಮವನ್ನ ಕುಡಿಯುವಂತ ಅವಕಾಶ ಕೊಡಲ್ಪಟ್ಟೆವು. And by one spirit, we were all baptized into one body. ಒಂದೇ ಆತ್ಮನಿಂದ ನಾವೆಲ್ಲರೂ ಕೂಡ ಒಂದೇ ದೇಹವಾಗುವುದಕ್ಕಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು. So in the Old Testament, there was no indwelling in the remnant. ಹಳೆಯ ಒಡಂಬಡಿಕೆಯಲ್ಲಿ ಹಳೆಯ ಒಡಂಬಡಿಕೆ ವಿಶ್ವಾಸಿಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆ ಪವಿತ್ರಾತ್ಮನು ಅವರಲ್ಲಿ ವಾಸ ಮಾಡುವವನಾಗಿರಲಿಲ್ಲ. In the New Testament, it is in the new covenant, it's the promise of the new covenant that God will indwell his people. ಹೊಸ ಒಡಂಬಡಿಕೆ ನೋಡುವಾಗ ದೇವರು ತನ್ನ ವಿಶ್ವಾಸಿಗಳಲ್ಲಿ ಎಲ್ಲಾ ವಿಶ್ವಾಸಿಗಳಲ್ಲಿಯೂ ಆತನು ನೆಲೆಗೊಂಡುತ್ತಾನೆ ಅಥವಾ ವಾಸ ಮಾಡುವವನಾಗಿರುತ್ತಾನೆ. In the Old Testament, the next one, the Spirit of God came on persons. ಹಳೆಯ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ವ್ಯಕ್ತಿಗಳ ಮೇಲೆ ಆತನು ಬರುತ್ತಿದ್ದನು, ಇಳಿದು ಬರುತ್ತಿದ್ದನು. We just saw that he divinely enabled and empowered certain people for the works that God had called them to do. ಯಾವ ಕಾರ್ಯಗಳನ್ನ ಮಾಡುವುದಕ್ಕಾಗಿ ದೇವರು ಅವರನ್ನ ಕರೆದಿದ್ದನೋ ಆ ಕಾರ್ಯಗಳನ್ನ ಮಾಡುವುದಕ್ಕಾಗಿ ದೇವರಾತ್ಮನು ಕೆಲವು ನಿರ್ದಿಷ್ಟ ವ್ಯಕ್ತಿಗಳ ಮೇಲೆ
ಆತನು ಬರುತ್ತಿದ್ದನು. But in the New Testament, the Spirit of God comes in persons. He indwells our bodies. ಹೊಸ ಒಡಂಬಡಿಕೆಯಲ್ಲಿ ದೇವರಾತ್ಮನು ಆತನು ವ್ಯಕ್ತಿಯಾಗಿ ಬಂದು ವಾಸ ಮಾಡುತ್ತಾನೆ. ದೇವರಾತ್ಮನು ನಮ್ಮಲ್ಲಿ ವಾಸ ಮಾಡುವವನಾಗಿದ್ದಾನೆ. Again, there is no indwelling in the Old Testament believers. ಮತ್ತೆ ನಾವು ಹೇಳ್ಬೇಕಾದ್ರೆ ಹಳೆ ಒಡಂಬಡಿಕೆಯ ವಿಶ್ವಾಸಿಗಳಲ್ಲಿ ಪವಿತ್ರಾತ್ಮನು ವಾಸ ಮಾಡುವವನಾಗಿರಲಿಲ್ಲ. In the New Testament, there's permanent indwelling. He will be with you and in you forever. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಆತನು ನಿಮ್ಮೊಂದಿಗಿರುವನು, ನಿಮ್ಮೊಳಗಿರುವನು, ಅದು ಕೂಡ ಶಾಶ್ವತವಾಗಿ ನಿಮ್ಮೊಳಗಿರುವನು. The next one, enabling or gifting was limited to some people that God had chosen in the Old Testament. ಹಳೆಯ ಒಡಂಬಡಿಕೆಯಲ್ಲಿ ದೇವರು ಆರಿಸಿಕೊಂಡ ಕೆಲವರಿಗೆ ಮಾತ್ರವೇ ದೇವರು ವರಗಳನ್ನ ಕೊಟ್ಟು ಅವರನ್ನ ಯಾವ ಕಾರ್ಯಕ್ಕಾಗಿ ಆರಿಸಿಕೊಂಡನೋ ಅದಕ್ಕಾಗಿ ಸಮರ್ಥಗೊಳಿಸುತ್ತಿದ್ದನು ಅಥವಾ ಶಕ್ತಿಗೊಳಿಸುತ್ತಿದ್ದನು. But in the New Testament, enabling or gifting is unlimited and it's for all believers. ಹೊಸ ಒಡಂಬಡಿಕೆಯಲ್ಲಿ ವರಗಳನ್ನ ಕೊಡುವುದು ಹಾಗೂ ಸಮರ್ಥಗೊಳಿಸುವಂತಹ ಒಂದು ಕಾರ್ಯ ಅದು ಎಲ್ಲಾ ವಿಶ್ವಾಸಗಳಿಗೂ ಅಪರಿಮಿತವಾಗಿ ಕೊಡಲ್ಪಟ್ಟದ್ದಾಗಿದೆ. The next one, there is no baptism with the Spirit in the Old Testament. ಹಳೆಯ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನ ದೀಕ್ಷಾ ಸ್ನಾನವಿರಲಿಲ್ಲ. Look at John chapter 7 verses 37 through 39. ಯೋಹಾನನ ಬರೆದ ಸುವಾರ್ತೆ ಅದರ 7ನೇ ಅಧ್ಯಾಯದ 37ರಿಂದ 39ನೇ ವಚನದವರೆಗಿರುವಂತಹ ವಾಕ್ಯ ಭಾಗವನ್ನ ನಾವು ಓದಿ ನೋಡೋಣ. Shall I read it now? Yes, brother. ಆ ಜಾತ್ರೆಯ ಮಹಾ ದಿವಸವಾದ ಕಡೆಯ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದ್ರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದನು. ಆತನು ಇನ್ನು ತನ್ನ ಮಹಿಮೆಯ ಪದವಿಯನ್ನು ಹೊಂದದೇ ಇದ್ದ ಕಾರಣ ಪವಿತ್ರಾತ್ಮ ವರವು ಇನ್ನೂ ಬಂದಿದ್ದಿಲ್ಲ. Now notice Acts chapter 1 verse 5. ಅಪೊಸ್ತಲರ ಕೃತ್ಯಗಳ ಪುಸ್ತಕ 1ನೇ ಅಧ್ಯಾಯ ಅದರ 5ನೇ ವಚನವನ್ನ ಗಮನಿಸಿರಿ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 1ನೇ ಅಧ್ಯಾಯ 5ನೇ ವಚನ. ಈಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು. ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತ ನೀವು ನನ್ನಿಂದ ಕೇಳಿದಂತ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟನು. Okay, now notice here that there was no baptism with the Spirit until the day of Pentecost. ಪಂಚಾಶತ್ತಮ ಹಬ್ಬದ ದಿವಸದ ತನಕ ಪವಿತ್ರಾತ್ಮನಲ್ಲಿ ದೀಕ್ಷಾ ಸ್ನಾನ ಇರಲಿಲ್ಲ. So there was no baptism with the Spirit in the Old Testament. ಹಳೆಯ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನ ದೀಕ್ಷಾ ಸ್ನಾನವೂ ಇರಲಿಲ್ಲ. In the New Testament, the baptism with the Spirit is given to all Christians, all believers in Him. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಎಲ್ಲಾ ಕ್ರೈಸ್ತರಿಗೆ, ಎಲ್ಲಾ ವಿಶ್ವಾಸಿಗಳಿಗೆ ಪವಿತ್ರಾತ್ಮನ ದೀಕ್ಷಾ ಸ್ನಾನವು ಕೊಡಲ್ಪಟ್ಟಿದೆ. The next one, filling of the Spirit, was for certain individuals in the Old Testament. ಹಳೆಯ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮ ಭರಿತರಾಗುವುದು ಕೆಲವು ವ್ಯಕ್ತಿಗಳಿಗೆ ಮಾತ್ರ ಕೊಡಲ್ಪಟ್ಟಿತ್ತು. In the New Testament, the filling is given to every believer in Christ. In fact, we are commanded to be filled with the Spirit. ಆದರೆ ಹೊಸ ಒಡಂಬಡಿಕೆಯಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಗೂ ಕೂಡ ಪವಿತ್ರಾತ್ಮನ ತುಂಬಿಸಲ್ಪಡುವಿಕೆಯು ಕೊಡಲ್ಪಟ್ಟಿದೆ.
ಮಾತ್ರವಲ್ಲ, ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಿಗೆ ಒಂದು ಆಜ್ಞೆ ಕೊಡಲ್ಪಟ್ಟಿದೆ, ಯಾವಾಗಲೂ ಪವಿತ್ರಾತ್ಮ ಭರಿತರಾಗಿರ್ರಿ ಎಂದು. In the Old Testament, filling of the Spirit was for leaders, only for national good. ಹಳೆಯ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮ ಭರಿತರಾಗುವುದು ಕೇವಲ ಕೆಲವು ನಾಯಕರುಗಳಿಗೆ ಮಾತ್ರ, ಅದು ಕೂಡ ಒಂದು ರಾಷ್ಟ್ರೀಯ ಒಳಿತಿಗಾಗಿ ಮಾತ್ರ ಅವರಿಗೆ ಕೊಡಲ್ಪಡುತ್ತಿತ್ತು. In the New Testament, the filling of the Spirit is both for leaders and the followers, the church, and it's for the good of the church. ಹೊಸ ಒಡಂಬಡಿಕೆಯನ್ನು ನೋಡುವಾಗ ನಾಯಕರಿಗೂ ಹಾಗೂ ಯೇಸುವನ ಹಿಂಬಾಲಿಸುವವರೆಲ್ಲರಿಗೂ ಕೂಡ ಅದು ಕೊಡಲ್ಪಟ್ಟದ್ದು ಸಭೆಯ ಒಳಿತಿಗಾಗಿ ಕೊಡಲ್ಪಟ್ಟದ್ದಾಗಿದೆ. The next one, the filling of the Spirit is for Jews only in the Old Testament. ಹಳೆಯ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮ ಭರಿತರಾಗುವುದು ಕೇವಲ ಯಹೂದ್ಯರಿಗೆ ಮಾತ್ರ ಸೀಮಿತವಾಗಿತ್ತು. And in the New Testament, the Spirit, filling of the Spirit is given both to the Jews and the Gentiles. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಪವಿತ್ರಾತ್ಮ ಭರಿತರಾಗುವಂತ ಅವಕಾಶ ಯಹೂದ್ಯರಿಗೂ ಹಾಗೂ ಅನ್ಯರಿಗೂ, ಅಂದ್ರೆ ಎಲ್ಲಾ ವಿಶ್ವಾಸಿಗಳಿಗೂ ಕೊಡಲ್ಪಟ್ಟದ್ದಾಗಿದೆ. That's exactly what Paul writes in 1 Corinthians 12:13. ಅದನ್ನೇ ಅಪೊಸ್ತಲನಾಗಿರುವಂತಹ ಪೌಲನು ಆತನು ಮೊದಲನೇ ಕೊರಿಂಥ ಪತ್ರಿಕೆ 1ನೇ ಅಧ್ಯಾಯ 12:13. ಮೊದಲನೇ ಕೊರಿಂಥ ಪತ್ರಿಕೆ 12ನೇ ಅಧ್ಯಾಯದ 13ನೇ ವಚನದಲ್ಲಿ ಬರೆಯುತ್ತಾನೆ, ಹಾಗೆಯೇ ಕ್ರಿಸ್ತನು ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು, ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು ಎಂದು ಬರೆದಿದ್ದಾನೆ. So it's for both Jews and Gentiles, slaves or free, or for anyone who's a believer in Christ. ಇದು ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ಎಲ್ಲರಿಗಾಗಿ ಕೊಡಲ್ಪಟ್ಟದ್ದಾಗಿದೆ. All right, so it's 8 o'clock exactly. We'll stop right here, and next week we'll look at what is the indwelling of the Spirit. ಈಗ ಸಮಯ 8 ಗಂಟೆ ಆಗಿದೆ, ಇಲ್ಲಿ ನಿಲ್ಲಿಸೋಣ. ದೇವರ ಚಿತ್ತವಾದ ಮುಂದಿನ ವಾರ ಅಲ್ಲಿ ನಮ್ಮಲ್ಲಿ ಪವಿತ್ರಾತ್ಮನು ವಾಸ ಮಾಡುವುದು ಎಂಬುದರ ಕುರಿತಾಗಿ ನಾವು ಧ್ಯಾನ ಮಾಡೋಣ. Okay, thank you.